ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಎರಡನೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ನೋಡಿ, ಮೊದಲನೇ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಈಗಾಗಲೇ ಆಗಿದೆ. ಯಾರ್ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ. ಇಲ್ಲ ಅಂತ ಅಂದರೆ ನಮ್ಮ ಚಾನಲ್ನ ಒಂದು ಹೋಮ್ ಪೇಜ್ಗೆ ಹೋಗಿ ನಿಮಗೆ ಪ್ಲೇ ಲಿಸ್ಟ್ ಸಿಗುತ್ತೆ. ಅಲ್ಲಿಂದ ನೀವು ಏನಪ್ಪ ಮಾಡ್ಬೋದು ಅಂತ ಅಂದರೆ ಮೊದಲನೇ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ 100 ಪ್ರಶ್ನೆಗಳನ್ನು ಹೇಳಿದ್ದೇನೆ, ನೋಡ್ಕೊಳ್ತಾ ಬರ್ಬೋದು. ಮತ್ತು ಕಂಪ್ಯೂಟರ್ ತರಗತಿಗಳು ಕೂಡ ಸ್ಟಾರ್ಟ್ ಆಗಿದೆ. ಅದು ಕೂಡ ಒಂದೇ ಪ್ಲೇ ಲಿಸ್ಟಲ್ಲಿ ಕೊಡ್ತಾ ಹೋಗ್ತೇವೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ಪ್ಲೇ ಲಿಸ್ಟ್ ಇದೆ ಅದರಲ್ಲಿ ಹೋಗಿ ನೀವು ಇವೆಲ್ಲವನ್ನು ಕೂಡ ಫ್ರೀಯಾಗಿ ನೀವು ಪಡ್ಕೋಬೋದು. ಓಕೆ, ನಮ್ಮ ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಇವತ್ತಿನ ಪ್ರಶ್ನೆ ಪತ್ರಿಕೆ ಮೊದಲನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಜಿಲಿಡಿಯಂ, ಕೆಂಪು ಶೈವಲ, ಅಗಾರ್ ಮತ್ತು ಬ್ಯಾಕ್ಟೀರಿಯಾಗಳ ಕೃಷಿ ಮಾಧ್ಯಮಕ್ಕಾಗಿ ಬಳಕೆ ಮಾಡ್ತವೆ ಅಂತ ಇಲ್ಲಿ ಕೇಳಿದ್ದಾರೆ. ಎರಡನೇದು ಪಾರ್ಪೈರಾ ಎಂಬತಕ್ಕಂಥದ್ದು ಜಪಾನಿಯರ ಆಹಾರವಾದ ಕೊಂಬು ತಯಾರಿಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಆಲ್ಜಿನ್ ಎಂಬತಕ್ಕಂಥದ್ದು ಅಯೋಡಿನ್ ಉತ್ಪಾದನೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ತಪ್ಪಾದ ಜೋಡಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಜಿಲೇಡಿಯನ್ ಕೆಂಪು ಶೈವಲ ಏನಿದೆ ಅದು ಬ್ಯಾಕ್ಟೀರಿಯಾಗಳ ಕೃಷಿ ಮಾಧ್ಯಮವಾಗಿ ಇಲ್ಲಿ ಬಳಸ್ತಾರೆ, ಇದು ಸರಿಯಾಗಿದೆ. ಎರಡನೇದು ಮತ್ತು ಮೂರನೇದು ಇವೆರಡೂ ಕೂಡ ತಪ್ಪು. ಹಾಗಾಗಿ ಆಪ್ಷನ್ ಬಿ 2, 3 ಮಾತ್ರ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಬ್ರಿಟಿಷರ ಕಾಲದಲ್ಲಿ ಭಾರತೀಯರಿಗೆ ಸೈನ್ಯದಲ್ಲಿ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಅಂದರೆ ಯಾವುದು ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್. ಈ ಒಂದು ಪ್ರಶ್ನೆ ಬ್ರಿಟಿಷರ ಕಾಲಕ್ಕೆ ಸಂಬಂಧ ಹೊಂದುತ್ತದೆ. ಸುಬೇದಾರ್ ಅಂತ ಇಲ್ಲಿ ನಾವು ಕರಿತಾ ಇದ್ವಿ. ಸುಬೇದಾರ್ ಎಂಬತಕ್ಕಂತಹ ಒಂದು ವ್ಯಕ್ತಿ ಬ್ರಿಟಿಷರ ಕಾಲದಲ್ಲಿ ಅತ್ಯಂತ ಒಂದು ಉನ್ನತ ಹುದ್ದೆಯಲ್ಲಿ ಇರ್ತಾ ಇದ್ದ ಭಾರತಕ್ಕೆ ಸೇರಿದಂಥ ಒಂದು ವ್ಯಕ್ತಿ ಅತ್ಯಂತ ಒಂದು ಉನ್ನತ ಹುದ್ದೆಗೆ ಹೋಗ್ತಾ ಇರ್ತಕ್ಕಂಥ ಹುದ್ದೆ ಯಾವುದಪ್ಪ ಅಂತ ಅಂದರೆ ಅದು ಸುಬೇದಾರ್ ಅಂತ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮೂರನೇ ಪ್ರಶ್ನೆಗೆ ಬರೋದಾದರೆ, ಜರಿ ಸಸ್ಯಗಳ ಕುರಿತು ಹೇಳಿಕೆಗಳಲ್ಲಿ ತಪ್ಪಾದದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಜರಿ ಸಸ್ಯಗಳು ವಾಹಕ ನಾಳ ಸಹಿತ ಸಸ್ಯಗಳು ಆಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಮತ್ತು ಎರಡನೇದು ತೋಟದ ನೆರಳು, ತಂಪು ಮಣ್ಣು, ಹಿತ್ತಲ ಗೋಡೆಯಂತಹ ಒಂದು ಎಲ್ಲ ತಂಪು ಪ್ರದೇಶಗಳಲ್ಲಿ ಬೆಳೆಯುತ್ತವೆ ಅಂತ ಕೊಟ್ಟಿದ್ದಾರೆ. ಮೂರನೇದಾಗಿ ಚರಕ ಸಹಿತ ಮತ್ತು ವೃಕ್ಷಾಯುರ್ವೇದದಲ್ಲಿ ಈ ಒಂದು ಸಸ್ಯಗಳನ್ನು ಹೆಸರಿಸಲಾಗಿದೆ ಅಂತ ಇದು ಒಂದು ಏನು ಕೊಟ್ಟಿದ್ದಾರೆ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಆಯ್ಕೆಗಳನ್ನು ನೀವು ಗುರುತು ಮಾಡ್ಬೋದು. 1 ಮತ್ತು 2 ಮಾತ್ರ, 3 ಮಾತ್ರ, 1ಕ್ಕಿಂತ ಹೆಚ್ಚು ಆಯ್ಕೆ ಸರಿ ಅಂತ ಕೊಟ್ಟಿದ್ದಾರೆ, ಮತ್ತು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಜರಿ ಸಸ್ಯಗಳ ಕುರಿತಾಗಿ ಇಲ್ಲಿ ಯಾವುದೇ ಹೇಳಿಕೆಗಳು ಇಲ್ಲಿ ಸರಿಯಿಲ್ಲ. ಹಾಗಾಗಿ ಆಪ್ಷನ್ ಡಿ ಯಾವುದು ಅಲ್ಲ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯಗಳು ಮಯನ್ಮಾರ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್ ಮತ್ತು ತ್ರಿಪುರ ಅಂತ ಕೊಟ್ಟಿದ್ದಾರೆ. ಮತ್ತು ಆಪ್ಷನ್ ಬಿ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ ಮತ್ತು ಮಿಜೋರಾಂ ಅಂತ ಇದೆ. ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ ಮತ್ತು ಮಿಜೋರಾಂ ಕೊಟ್ಟಿದ್ದಾರೆ. ಮತ್ತು 1ಕ್ಕಿಂತ ಹೆಚ್ಚು ಆಯ್ಕೆಗಳು ಸರಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ನೋಡಿ, ಮ್ಯಾನ್ಮಾರ್ ಅಥವಾ ಇಲ್ಲಿ ಬರ್ಮಾ ಅಂತ ಕರಿತೀವಿ, ಈ ಒಂದು ದೇಶದೊಂದಿಗೆ ಯಾವ ಒಂದು ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿದ್ದಾವೆ ಅಂತ ಅಂದರೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ ಮತ್ತು ಮಿಜೋರಾಂ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆನಾ, ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಯಾವ ನದಿ ಕಣಿವೆಯ ಒಂದು ಕಲ್ಲಿದ್ದಲು ಮೀಸಲು ಸಂಪನ್ಮೂಲವನ್ನು ಹೆಚ್ಚಾಗಿ ಹೊಂದಿವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಲ್ಲಿ ದಾಮೋದರ್ ನದಿ ಕಣಿವೆ ಏನಿದೆ ಈ ಒಂದು ಕಲ್ಲಿದ್ದಲು ಮೀಸಲು ಹೊಂದಿರತಕ್ಕಂಥ ಒಂದು ಅತ್ಯುನ್ನತ ಒಂದು ಸಂಪನ್ಮೂಲಗಳನ್ನು ಹೊಂದಿರತಕ್ಕಂಥ ಅತಿ ಹೆಚ್ಚು ಸಂಪನ್ಮೂಲಗಳನ್ನು ಹೊಂದಿರತಕ್ಕಂಥ ಒಂದು ನದಿ ಕಣಿವೆ ಯಾವುದಪ್ಪ ಅಂತ ಅಂದರೆ ದಾಮೋದರ್ ನದಿ ಕಣಿವೆ ಅಂತ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಮೂಳೆಯ ಭಾಗವಾಗಿದ್ದು ಮೂಳೆಯಷ್ಟು ಗಟ್ಟಿಯಾಗಿ ಇರೋದಿಲ್ಲ ಹಾಗೂ ಬಾಗುವ ಗುಣಲಕ್ಷಣಗಳನ್ನು ಹೊಂದಿದೆ ಅಂತ. ನೋಡಿ, ಎಲ್ಲಿ ಅತ್ಯಂತ ಒಂದು ಸಣ್ಣ ಮೂಳೆ ಎಲ್ಲಿರುತ್ತೆ ಅಂತಂದರೆ ಕಿವಿಯಲ್ಲಿ ಇರ್ತದೆ. ಇಲ್ಲಿ ನೋಡಿ, ಈ ಕೆಳಗಿನ ಯಾವುದು ಒಂದು ಮೂಳೆಯ ಭಾಗ ಆಗಿದ್ದು ಮತ್ತು ಇದು ಮೂಳೆಯಷ್ಟು ಗಟ್ಟಿ ಇರೋದಿಲ್ಲ ಹಾಗೂ ಬಾಗುವ ಲಕ್ಷಣಗಳನ್ನು ಹೊಂದಿದೆ ಅಂತ ಅಂದರೆ ಅದು ಕಾರ್ಟಿಲೇಜ್ ಅಂತ. ಆಪ್ಷನ್ ಸಿ ಕಾರ್ಟಿಲೇಜ್ ಅಂತ, ಸಿ ಸರಿಯಾದ ಉತ್ತರ. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ವಿಕಿರಣ ಪಟುತ್ವ ಅಥವಾ ವಿಕಿರಣಶೀಲ ವಸ್ತುವಿನಿಂದ ಉತ್ಸರ್ಜಿತವಾಗಿರ್ತಕ್ಕಂತಹ ಒಂದು ಧನ ವಿದ್ಯುದಾವೇಶ ಕಣ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತ ಅಂದರೆ ಆಲ್ಫಾ ರೇ ಎಂಬತಕ್ಕಂಥದ್ದು, ಆಲ್ಫಾ ಕಣಗಳು ಅಂತ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಫೋಟೋ ಎಲೆಕ್ಟ್ರಿಕ್ ಸಲಕರಣೆಯ ಒಂದು ಡಿಜಿಟಲ್ ಅಪ್ಲಿಕೇಶನ್ಗಳಿಗೆ ಅತಿ ಹೆಚ್ಚು ಸೂಕ್ತವಾದುದಾಗಿದೆ ಅಂತ ಇಲ್ಲಿ ಕೇಳಿದರೆ ಯಾವುದಪ್ಪ ಅಂತಂದರೆ ಫೋಟೋ ಡಯೋಡ್ ಎಂಬತಕ್ಕಂಥದ್ದು. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ.
ಅದೇ ರೀತಿ ಹೊಂದಿಸಿ ಬರೆಯಿರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಕ್ಷಾಂಶ ಪೋರ್ಟಲ್ ಅಂತ ಇದೆ, ಹಸಿರು ಪೋರ್ಟಲ್ ಅಂತ ಇದೆ, ಫ್ರೂಟ್ಸ್ ಪೋರ್ಟಲ್ ಅಂತ ಇದೆ, ಮತ್ತು ಕಾವೇರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ಇಲ್ಲಿ ಎರಡನೇ ಒಂದು ಭಾಗದಲ್ಲಿ ಈ ಆಡಳಿತ ಇಲಾಖೆ, ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ, ತೋಟಗಾರಿಕಾ ಇಲಾಖೆ ಮತ್ತು ಯೋಜನೆ ಕಾರ್ಯಕ್ರಮದ ಮೇಲ್ವಿಚಾರಣೆ ಮತ್ತು ಅಂಕಿಅಂಶಗಳ ಇಲಾಖೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನೋಡಿ. ಇಲ್ಲಿ ಅಕ್ಷಾಂಶ ಪೋರ್ಟಲ್ ಇದೆ, ಅದು 4ನೇದಕ್ಕೆ ಸಂಬಂಧ ಹೊಂದಿದೆ. ಏನು ಅಕ್ಷಾಂಶ ಪೋರ್ಟಲ್ನ ಒಂದು ಕೆಲಸ? ಈ ಒಂದು ಯೋಜನೆ ಕಾರ್ಯಕ್ರಮದ ಮೇಲ್ವಿಚಾರಣೆ ಮತ್ತು ಅಂಕಿಅಂಶಗಳ ಒಂದು ಇಲಾಖೆಯಲ್ಲಿ ಅಕ್ಷಾಂಶ ಪೋರ್ಟಲ್ಗೆ ಇಲ್ಲಿ ಸಂಬಂಧ ಹೊಂದಿದೆ. ಅದೇ ರೀತಿ ಇಲ್ಲಿ ಹಸಿರು ಪೋರ್ಟಲ್ ನೋಡಿ, ಹಸಿರು ಪೋರ್ಟಲ್ ತೋಟಗಾರಿಕಾ ಇಲಾಖೆಗೆ ಇದು ಸಂಬಂಧ ಹೊಂದಿರತಕ್ಕಂಥದ್ದು. ಅದೇ ರೀತಿ ಫ್ರೂಟ್ಸ್ ಪೋರ್ಟಲ್ ಏನಿದೆ ಅದು ಈ ಆಡಳಿತ ಇಲಾಖೆ ಇದಕ್ಕೆ ಸಂಬಂಧ ಹೊಂದಿದೆ. ಅದೇ ರೀತಿ ಕೊನೆಯದಾಗಿ ಕಾವೇರಿ ಎಂಬತಕ್ಕಂಥದ್ದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಇದು ಸಂಬಂಧ ಹೊಂದಿರತಕ್ಕಂತಹದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾಗಿರ್ತಕ್ಕಂಥ ಜೋಡಣೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಅಂತ ಕೊಟ್ಟಿದ್ದಾರೆ, ಇದು 1991ರಲ್ಲಿ ಜಾರಿಯಾಯಿತು ಅಂತ. ಮತ್ತು ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಂತ ಕೊಟ್ಟಿದ್ದಾರೆ, ಇದು 1988ರಲ್ಲಿ ಜಾರಿಯಾಯಿತು ಅಂತ. ಇಲ್ಲಿ ಸರಿಯಾದದ್ದು ಯಾವುದಪ್ಪ ಅಂತ ಅಂದರೆ ಒಂದು ಮಾತ್ರ. ಏನಪ್ಪ ಅಂತಂದರೆ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಏನಿದೆ ಅದು 1991ರಲ್ಲಿ ಏನಪ್ಪ ಮಾಡಿದರು ಅಂತ ಅಂದರೆ ಫಾರ್ಮೇಷನನ್ನು ಮಾಡಲಾಯಿತು. ಅದೇ ರೀತಿ ಮುಂದಿನ ಪ್ರಶ್ನೆ, ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆ ಯಾರನ್ನು ಕಾನೂನು ಸದಸ್ಯರನ್ನಾಗಿ ಬೆಂಟಿಂಕನು ನೇಮಕ ಮಾಡಿದನು ಅಂತ ನೋಡಿ. ಗವರ್ನರ್ ಜನರಲ್ನ ಒಂದು ಕಾರ್ಯಾಂಗ ಸಭೆಗೆ ಯಾರನ್ನು ಕಾನೂನು ಸದಸ್ಯರನ್ನಾಗಿ ಲಾರ್ಡ್ ವಿಲಿಯಂ ಬೆಂಟಿಂಕನು ನೇಮಕ ಮಾಡಿದನು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾರನ್ನ ಮಾಡ್ತಾರೆ ಅಂತಂದರೆ ಲಾರ್ಡ್ ಮೆಕಲೆ ಅವರನ್ನ ಇಲ್ಲಿ ಮಾಡ್ತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಆಟೋ ಎಕಾಲಜಿ ಏನಿದೆ ಈ ಒಂದು ಯಾವುದರ ಒಂದು ಅಧ್ಯಯನ ಆಗಿದೆ ಅಂತ ಕೇಳಿದರೆ ಆಟೋ ಎಕಾಲಜಿ ಅಂತ ನೋಡಿ. ಇದು ಒಂದು ಜೀವಿ ಮತ್ತು ಜೀವಿ ಸಂದಣಿ ಮತ್ತು ಅಥವಾ ಇಲ್ಲಿ ಜಾತಿಗಳ ಅದರ ಪರಿಸರದೊಂದಿಗೆ ಹೇಗೆ ಸಂವಹನ ನಡೆಸ್ತವೆ ಎನ್ನುವುದರ ಒಂದು ಅಧ್ಯಯನ ಇಲ್ಲಿ ಆಟೋ ಎಕಾಲಜಿ ಅಂತ ಇಲ್ಲಿ ಕರೀತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಎತ್ತರಕ್ಕೆ ಅನುಗುಣವಾಗಿ ಮೋಡಗಳ ಸರಿಯಾದ ಅನುಕ್ರಮವನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಕೇಳಿದರೆ ಎತ್ತರಕ್ಕೆ ಅನುಗುಣವಾಗಿ ಮೋಡಗಳ ಒಂದು ಸರಿಯಾದ ಅನುಕ್ರಮ ಯಾವುದಪ್ಪ ಅಂತಂದರೆ ಕ್ಯುಮುಲೋನಿಂಬಸ್, ಕ್ಯುಮುಲಸ್, ಸ್ಟ್ರಾಟಸ್, ಸಿರ್ರಸ್ ಅಂತ. ಅಂದರೆ ಅತಿ ಎತ್ತರವಾಗಿ ಇರ್ತಕ್ಕಂಥದ್ದು ಸಿರ್ರಸ್, ನೆಕ್ಸ್ಟು ಸ್ಟ್ರಾಟಸ್, ನೆಕ್ಸ್ಟು ಕ್ಯುಮುಲಸ್, ನೆಕ್ಸ್ಟು ಇಲ್ಲಿ ಕ್ಯುಮುಲೋನಿಂಬಸ್ ಅಂತಕ್ಕಂಥದ್ದು. ಓಕೆನಾ? ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಬಳಕೆದಾರರು ಅಥವಾ ಯೂಸರ್ಸ್ ಕಂಪ್ಯೂಟರ್ಗಳನ್ನು ಆನ್ ಮಾಡಿದಾಗ ಆಪರೇಟಿಂಗ್ ಸಿಸ್ಟಮನ್ನು ಆರಂಭಿಸುವ ಒಂದು ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗುತ್ತದೆ ಎಂದು ಇಲ್ಲಿ ಕೇಳಿದರೆ ಏನಪ್ಪ ಕರೀತಾರೆ ಅಂತಂದರೆ ಬೂಟಿಂಗ್ ಅಂತ ನಾವು ಕರಿತೇವೆ. ಬೂಟಿಂಗ್ ಅಂತ ನಾವು ಕರಿತೇವೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, 1906ರ ಒಂದು ಕಲ್ಕತ್ತಾದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ ಧ್ವಜವನ್ನು ಅನಾವರಣಗೊಳಿಸಿದ್ದು ಯಾರು ಅಂತ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇದನ್ನು ದಾದಾಬಾಯಿ ನವರೋಜಿ ಅವರು 1906ರಲ್ಲಿ ಕಲ್ಕತ್ತಾದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ ಧ್ವಜವನ್ನು ಇಲ್ಲಿ ಅನಾವರಣಗೊಳಿಸ್ತಾರೆ. ಆಪ್ಷನ್ ಸಿ ದಾದಾಬಾಯಿ ನವರೋಜಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಬಿಹಾರದಲ್ಲಿನ ಚಂಪಾರಣ್ಯ ಸತ್ಯಾಗ್ರಹ ಏನಿದೆ ಇದರ ಸಂದರ್ಭದಲ್ಲಿ ಗಾಂಧೀಜಿಯವರ ಒಂದು ಜೀವ ಕಾಪಾಡಿದ ವ್ಯಕ್ತಿ ಯಾರು ಅಂತ ಕೇಳಿದರೆ ಅವ್ರು ಯಾರಪ್ಪ ಅಂತಂದರೆ ಬಟಕ್ ಮಿಯಾನ್ ಎಂಬತಕ್ಕಂಥ ವ್ಯಕ್ತಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಬಟಕ್ ಮಿಯಾನ್ ಎಂಬತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ದೆಹಲಿ ಸುಲ್ತಾನರ ಸಮಯದಲ್ಲಿ ಮುಕದ್ದಾಮ್ ಅಥವಾ ಚೌಧರಿ ಅಂದರೆ ಯಾರು ಅಂತ ಕೇಳಿದರೆ ದೆಹಲಿ ಸುಲ್ತಾನರ ಸಮಯದಲ್ಲಿ ಮುಕದ್ದಾಮ್ ಅಥವಾ ಚೌಧರಿ ಅಂತ ಅಂದರೆ ಯಾರಪ್ಪ ಅಂತಂದರೆ ಕಂದಾಯ ಅಧಿಕಾರಿಗಳು ಅಂತ ನಾವು ಇದನ್ನು ಕರಿತೇವೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಬಂಗಾಳದಲ್ಲಿ ಮಹಲ್ವಾರಿ ಪದ್ಧತಿಯನ್ನು ಪರಿಚಯ ಮಾಡಿದವನು ಯಾರು ಅಂತ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಬಂಗಾಳದಲ್ಲಿ ಮಹಲ್ವಾರಿ ಪದ್ಧತಿಯನ್ನು ಪರಿಚಯ ಮಾಡಿದವರು ಯಾರಪ್ಪ ಅಂತಂದರೆ ಹಾರ್ಟ್ ಮೆಕಿನ್ಜಿ ಎಂಬತಕ್ಕಂಥ ವ್ಯಕ್ತಿ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಬ್ರಿಟಿಷರು ಬಂಗಾಳ ಪ್ರಾಂತ್ಯವನ್ನು ತಮ್ಮ ಕೇಂದ್ರವಾಗಿಟ್ಟುಕೊಂಡು ಈಸ್ಟ್ ಇಂಡಿಯಾ ಕಂಪನಿಯು ಬ್ರಿಟಿಷ್ ಸರ್ಕಾರಕ್ಕೆ ವಾರ್ಷಿಕವಾಗಿ ಎಷ್ಟು ಪೌಂಡ್ಗಳನ್ನು ಇಲ್ಲಿ ಪಾವತಿ ಮಾಡಬೇಕಾಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಎಷ್ಟು ಪೌಂಡ್ಗಳನ್ನು ಪಾವತಿ ಮಾಡಬೇಕಾಗಿತ್ತು? 4 ಲಕ್ಷ ಪೌಂಡ್ಗಳನ್ನು ಇಲ್ಲಿ ಪಾವತಿಯನ್ನು ಮಾಡಬೇಕಾಗಿತ್ತು. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ನಿಮ್ಮ ಬ್ರೌಸರ್ನಲ್ಲಿ ನಿಮ್ಮ ವೆಬ್ಸೈಟನ್ನು ಉಳಿಸುವ ಮೂಲಕ ತ್ವರಿತವಾಗಿ ಆ ವೆಬ್ಸೈಟನ್ನು ನೀವು ಪ್ರವೇಶ ಮಾಡಲು ಈ ಕೆಳಗಿನ ಯಾವ ಮಾರ್ಗ ಇಲ್ಲಿ ಸೂಕ್ತ ಆಗಿದೆ ಅಂತ
ಇಲ್ಲಿ ಕೇಳಿದ್ದಾರೆ. ನೋಡಿ ಒಂದ್ಸಲಿ ನೀವು ಬ್ರೌಸರ್ನ ಕ್ಲೋಸ್ ಮಾಡಿರ್ತೀರ, ಮತ್ತು ಇನ್ನೊಂದ್ಸಲಿ ಅದೇ ಲಿಂಕ್ಗೆ ಹೋಗಬೇಕು ಅಂತಂದರೆ ಏನಪ್ಪ ಮಾಡ್ತೀರಾ ಅಂತಂದರೆ ಅದನ್ನು ಬುಕ್ ಮಾರ್ಕ್ ನೀವು ಮಾಡ್ತೀರಾ. ಬುಕ್ ಮಾರ್ಕ್ ಮಾಡಿದ್ರಿ ಅಂತಂದರೆ ಡೈರೆಕ್ಟ್ ಅದೇ ಪೇಜ್ಗೆ ನೀವು ಹೋಗಬಹುದು. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಓಕೆನಾ. ಇವತ್ತಿನ 20 ಪ್ರಶ್ನೆಗಳು ನಿಮಗೆಲ್ಲರಿಗೂ ಕೂಡ ಹೇಗೆ ಅನಿಸಿದ್ವು ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ನಮಗೆ ತಿಳಿಸಬಹುದು. ಮತ್ತು ಇವತ್ತಿನ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಕೂಡ ಹೇಗೆ ಅನಿಸ್ತು ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಯಾರ್ಯಾರಿಗೆ ಶೇರ್ ಮಾಡಿಲ್ಲ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್.